ಕೆರೆಯಲ್ಲಿ ಸಿರಿನವಿಲು ಕರಿಬಿಚ್ಚಿ ಕುಣಿಯುವುದನ್ನು ಕಂಡು ಹಣ್ಣು ಹೂ ತುಂಬಿದ ವನದಲ್ಲಿ ಗಿಳಿ ಕೋಗಿಲೆಗಳ ಧ್ವನಿ ಕೇಳಿದವನು ಪರಿಚಿತನಾಗುವಂತೆ ಜಯಶ್ರೀಯನ್ನು ಕಂಡವನು ಲೌಕಿಕ ವ್ಯವಹಾರವನ್ನೇ ಮರೆತು ಅವಳ ಬೆಂಬತ್ತಿ ತಿರುಗುತ್ತಾರೆ ಅಪ್ಪಿ ಮುದ್ದಾಡ. ಬಸವರಾಜನಂತೂ ನನ್ನ ಸ್ನೇಹಿತ, ಸ್ನೇಹದ ಮಡಿಲಲ್ಲಿ ಈಜಿ ತೀರ್ಸಿಕೊಳ್ಳುವೆ ನನ್ನ ಮನದಿಚ್ಛೆಯನ್ನ. ಏನು ಅದು ಇದು ಅಂತೀಯ? ಡ್ಯಾಮೇಜರ್ ಅಲ್ಲ, ಅದು ಮ್ಯಾನೇಜರ್ ಅಂತ. ಯಾವ್ದೋ ಒಂಚೂರು ಯಾಕೆ ಆಫೀಸ್ ನ ಕೆಲಸ ಮಾಡ್ತೀನಿ ಅಂತ ಕಣ್ಣು ಅಲ್ಲೇ ಬಿಟ್ಟು ಬಂದ್ಯಾ, ಇಲ್ಲಿ ಇಟ್ಕೊಂಡ್ ಬಂದ್ಯಾ? ಸಾರಿ ಸಾರಿಲ್ಲ, ನನ್ನ ಮೊಸರು ಗಡಿಗೆನ ಆಗಲ್ಲ. ಯಾವ್ದೋ ವಿಚಾರದಲ್ಲಿ ಹೋಗ್ತಾ ಇದ್ದೆ, ನೋಡ್ದೆ ನಿನ್ ಹಾಯ್ಬಿಟ್ಟೆ. ಯಾಕೆ ನೋವಾಯ್ತು? ಅದೆಲ್ಲ ಕಟ್ಕೊಂಡು ನೀನೇನ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ, ಎಷ್ಟೇ ಆಗ್ಲಿ ನೀನ್ ಹೆಣ್ಣು, ನಿನ್ನ ಕೇಳಬೇಕಾಗಿತ್ತು ನನ್ನ ಧರ್ಮ. ಹೋಗ್ಲಿ, ನಿನಗೆ ಲವ್ ಮಾಡಕ್ ಬರ್ತದೆ? ಆಗ್ಲೇ ಹೇಳಿಲ್ವಾ ನನಗೆ ನೋವಾಗಿಲ್ಲ ಅಂತ? ಹಸ್ಯದ ಇತ್ತು. ನೋವಲ್ಲ ನಾನು ಕೇಳಿದ್ರು. ಲವ್ ಅಂದ್ರೆ ಪ್ಯಾರ್, ಇಷ್ಕ್, ಮೊಹಬ್ಬತ್, ಪ್ರೀತಿ, ಪ್ರೇಮ, ತುಟಿಗೆ ತುಟಿ ಸೇರಿಸಿ ಮುಚ್ಚಿಕೊಡು. ಅದಾ? ಈಗ ಅರ್ಥ ಆಯ್ತಾ? ನಾನ್ ದಿವ್ಸ ಮಾಡ್ತೀನಿ. ಇರಂದೆ ದಿವ್ಸ ಬಿಟ್ಟು ಬಿಡ್ಲಾರ್ದಂಗ್ ಬೆಕ್ಕೆ ಬೇಕು ನೋಡ್ರಿ. ಇದನ್ನ ಬಿಟ್ಟು ಬಿಡ್ಲಾರ್ದಂಗ ಬೆಕ್ಕೆ ಬೇಕು. ಯಾರ ಜೊತೆಗ? ನನ್ನ ಎಮ್ಮಿ ಜೊತೆಗ. ಎಮ್ಮಿ ಜೊತೆಗೆ? ನೀನೇ ಹೇಳ್ದಂಗೆ ಕೈಯಲ್ಲಿ ಕೈ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾಡೋದಲ್ಲ. ನೋಡಿ, ಏನು ಈ ಎಮ್ಮೆಗೆ ಡುಬ್ಬ ಬಂದು ಕೋಲ್ನ, ಈ ಕೋಲ್ ತಗೊಂಡು ನನ್ನ ಎಮ್ಮೆಗೆ ಒಂದು ಬಿಟ್ರೆ ಮೊರೋ ಅಂತ ಕುತ್ಕೊಂಡು ಹಂಗೆ ಓಡ್ತೈತಿ. ನೀನು ಈ ಕೋಲ್ ಹಿಡಿಯೋದಕ್ಕೆ ನಿಮ್ಮ ಅಪ್ಪನಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದೆ ನಾನು. ನನಗೆ ನೀನು ಕೋಲ್ ತೋರಿಸ್ತೀಯ? ಬಿಟ್ರೆ ನಿಮ್ಮ ಅಪ್ಪಗೂ ತೋರಿಸ್ತೀನಿ. ಬಿಟ್ರೆ ನಮ್ಮ ಅಪ್ಪಗೂ ತೋರಿಸ್ತೀನಿ. ಹೇಳಿ, ಈಗಲ್ಲ ನಿನ್ನ ಮುಂದೆ ಮುಂದೆ ನೋಡ್ತಾನಂತ ನಗುತ್ತಾನೆ. ಅವನ ಅರ್ಧ ಶ್ರೀಲಂಕೆ ನಕಾಸಿ ಆಗೈತೆ. ಮುಂದೆ ನೋಡ್ಕೊಂತಾನಂತ. ಅಯ್ಯೋ, ನಾನು ಹಿಂಗ ಮನೆಗೆ ಹೋದ್ರೆ ನಮ್ಮ ಅಪ್ಪ ನನಗೆ ಈ ಡುಬ್ಬ ಬರ್ಸಕ್ ಹೋದ್ರೆ ನನಗ ಹೊಡೆದಾಚಿಕೆ ಆಗ್ತದೆ. ನನ್ನ ಎಮ್ಮಿ ಬೇರೆ ಕೊಂಡೋಡಕ್ ಬಂದಾಗ ನಾ ಹೆಂಗಾರ ಮನೆಗೆ ಹೋಗ್ಲೋ ಯಪ್ಪ. ಅನುಕೂಲ ಬರಕತ್ತಾನ, ಹೆಂಗಾದ್ರೂ ನಂಬಿಸಿ ನಾನು ಎಮ್ಮೆ ಬಿಡಿಸ್ಕೊಂಡು ಹೋಗ್ತೀನಿ. ದಾರಿಯ ಮೇಲೆ ಸೂಜಿಯ ಕಂಡೆ, ಸೂಜಿಯ ಕಣ್ಣಲ್ಲಿ ನೀರನ್ನು ಕಂಡೆ. ಏನಾದ? ಏನಾದ್ರು ಈಗೆಲ್ಲ ಬಂದಿನ ಏನು ಮಾಡಿಲ್ಲ. ಸುಮ್ಮನೆ ಯಾಕಲೆ ನೀನ್ ಹಡಿಬೇಕಾದ್ರೆ ನಿಮ್ಮ ಅವ್ವ ಆಂಬುಲೆನ್ಸ್ನಾಗ ಏನ್ರ ಹಡ್ದಾಳೆ ಹಂಗ ಆಂಬುಲೆನ್ಸ್ ಹೋದ್ರದಾಗ ಏನಾಕ ನಿನಗೆ ಬರ್ಬಾರ್ದು ಬಂದು ಚಾಪ ಸತ್ಕೊಂಡು ಹೋಗ. ನೀನು ಎದೊಮ್ಮೆ ಗಾರಿ ಕಂಡು ಕೊಳ್ಬಾಡಿ ಅಲ್ಲಿ ನೆಗದ್ ಬಿದ್ದಲ್ಲಿ ಕೈ ಹಾಕೋಗ. ನಿನ್ನ ಕರಿನಾಗಿರೋ ಕಚ್ಚ ನೀನು ಬಂದ ಸತ್ತೋಗ. ಯಾರಿಗವ ಈ ನಮ್ಮನೆ ಕೂಳ್ ಕಾಣಾಳ ನಾಯಿ ಹೆಂಗ ಅಂತ ತೊಗರಾಕತ್ತಿಯಲ್ಲ. ನೀನು ಈ ಕಡೆ ಬಂದ ಲೋನ್ ಬೈತಿದ್ದೆ. ಫ್ಲೋಲ್ಲೇ ಬಯಕತ್ತಿ, ಯಾರನ್ನ ಬಯಕತ್ತಿ? ಅದೇ ಅವನಿಗೆ. ಅವ ಅಂದ್ರೆ ಯಾರಮ್ಮ? ಅವನ ಸಂಖ್ಯ. ಸಂಖ್ಯೆ ಅಲ್ಲಮ್ಮ, ಪರಸರ ಕಾಯಾಗಿರೋ ಮಂಗ್ಯ. ನಿನಗೇನ್ ಮಾಡಿದವ? ಅವನು ಕೊಂಡೋಡಕ್ ಹಾಕಿ ಕೀಲಿ ಜಡ್ಕೊಂಡ್ ಬಂದ. ಕೊಂಡೋಡಕ್ ಹಾಕಿ ಕಿಲಿ ಹಾಕೊಂಡ್ ಬಂದ. ಅವ ಕೊಂಡೋಡಕ್ ಹಾಕಿ ಕಿಲಿ ಹಾಕೊಂಡ್ ಬಂದ್ರ ನೀ ಹೆಂಗ್ ಹೊರಗೆ ಬಂದಿ? ನನ್ನಲ್ಲೋ ನನ್ನ ಎಮ್ಮಿನ. ಎಮ್ಮಿ? ನಿನ್ನ ಎಮ್ಮಿ ಕೊಂಡೋಡಕ್ ಬಿತ್ತ. ಅಂತ ನೀ ಏನ್ ಮಾಡಕ್ ಹೋಗಿದ್ದಿ? ಅದು ಕೆರೆಯರಿ ಮ್ಯಾಗ ಎಮ್ಮಿ ತಗೊಂಡು ಹೋಗ್ತಿದ್ದ. ಆ ದೂರದಲ್ಲಿ ಗೌಡ್ರು ಕೋಣ ನಿಂತಿತ್ತು. ಗೌಡ್ರು ಕೋಣ? ನನ್ನ ಎಮ್ಮಿನ ಕೋಣವನ್ನ ಮೂನಿ ನೋಡ್ತಾ ಮುಂದ ನನ್ನ ಎಮ್ಮಿ ಮುಂದ ಕೋಣ ಹಿಂದೆ, ಎಮ್ಮಿ ಮುಂದ ಕೋಣ ಹಿಂದೆ. ಎಮ್ಮಿ ಮುಂದ ಕೋಣ ಹಿಂದಿಂದ, ಎಮ್ಮಿ ಮುಂದ ಕೋಣ ಹಿಂದಿಂದ. ನಿನ್ ಎಮ್ಮಿಗೆ ಬಾಯಾಗ ಬುರ್ಗೆ ಅಂದ್ರೆ ಬಂದಿರ್ತಾನೆ? ನೋಡ್ಲಿಲ್ಲ. ಆಮೇಲೆ ನನ್ನ ಎಮ್ಮಿ ಹೋಗಿ ಗೌಡ್ರ ತೋಟದಾಗ ನಿಂತ್ಕೊತ ಸಿಪಾಯಿ ಸಂಖ್ಯೆ ಬಂದು ಕೀಲಿ ಜಡ್ಕೊಂಡು ಹೊರಟೋದ. ಇದ್ರಾಗ ತಪ್ಪು ನಿಂದ ಐತಿ. ಯಾಕ? ಬಾಣ ಇದ್ದ ಕಡೆ ನೀ ಯಾಕೆ ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು? ಅದೇನು ಹೇಳಿರ್ತದ ನಾನು ಇಲ್ಲಿ ಇರ್ತೀನಿ ಅಲ್ಲಿ ಇರ್ತೀನಿ ಅಂತ.
ಅದು ಸಿಗ್ನಲ್ ಮೇಲೆ ಕವರ್ ಮಾಡ್ತತಿ. ನಾವ್ ಮನುಷ್ಯರಷ್ಟ ಸಿಗ್ನಲ್ ಕೊಟ್ಕೊಂತೀವತ್ ಮಾಡಿ ಏನು? ನಮಗಿಂತ ಡೇಂಜರ್ ಪ್ರಾಣಿಗಳು ಅವಲ್ಲೇ ಕಣ್ಣಾಗ ಸಿಗ್ನಲ್ ಕೊಡ್ತಾವ ಗೊತ್ತಾ? ನಿನ್ನ ಎಮ್ಮಿ ನೋಡಿ ಕಣ್ಣು ಕೆಂಪಗ ಮಾಡ್ಕೊಂಡು ಕಾಲ ಕೆದರಿ ತಗೊಂಡೋಗೈತಿ. ಅವಾಗ ಸಂಖ್ಯೆ ಬಂದಾನ ಎಮ್ಮಿ ಒಳಗ್ ಹಾಕ್ಯಾನ. ಇದೆಲ್ಲ ನೀ ನನಗೆ ಯಾಕೆ ಕೇಳಕತ್ತಿ? ನಾನು ನನ್ನ ಎಮ್ಮೆ ಬಿಡಿಸ್ಕೊಡ. ಅಯ್ಯೋ ಪಾಪ, ಎಷ್ಟು ಕಷ್ಟಪಟ್ಟು ದುಡಿದು ರೊಕ್ಕ ಕೊಟ್ಟಾಳ ನನಗ. ನೀನು ಎಮ್ಮೆ ಬಿಡಿಸ್ಕೊಡ. ಎಮ್ಮೆ ಬಿಡಿಸ್ಕೊಡಕ್ ನನಗ ನಿನಗೇನ್ ಸಂಬಂಧ? ನಾವು ಒಂದೇ ಊರವರು. ಒಂದೇ ಊರವ್ರು ಇದ್ರೇನಾಯ್ತು? ನಿಮ್ ಮನ್ಯಾಗ ನೀ ಮಕ್ಕೊಂತೀನಿ, ನಮ್ಮ ಮನ್ಯಾಗ ನಾ ಮಕ್ಕೊಂತೀನಿ. ನಾವು ಆಜು ಬಾಜು ಮನೆಯವರು. ಆಜು ಬಾಜು ಮನೆ ಇದ್ರೇನಾಯ್ತು? ನಿಮ್ ಮನ್ಯಾಗ ನೀ ತಿಂತೀನಿ, ನಮ್ಮ ಮನ್ಯಾಗ ನಾ ತಿಂತೀನಿ. ನೀ ಎಮ್ಮೆ ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಮ್ಮಪ್ಪ ಈ ಡುಬ್ಬ ಬರ್ಸಕೋಲ ನನ್ ಡುಬ್ಬ ಕೊಡಿತಾನ. ಇದು ಡುಬ್ಬ ಬಾರ್ಸಕ್ ಹೋದಲ್ಲ, ಇದು ಎಮ್ಮಿ ಬಾರ್ಸಕ್ ಹೋದ. ಹೋಗ್ಲಿ ಬಿಡು, ಅಳ್ಬೇಡ. ಹೆಣ್ಮಕ್ಳು ಹತ್ರ ನನಗ ಎಲ್ಲ ನಮ್ಮಲ್ಲಿ ಚುರ್ರ ಅಂತವ ಕಳ್ಳು. ಹೋಗ್ಲಿ ಬಿಡು, ಈಗ ನೀನ್ ಎಮ್ಮಿ ಬಿಡಿಸ್ಕೊಡ್ಬೇಕು ಹೋದಲ್ಲ. ಆದ್ರೆ ನನ್ನೊಂದು ಕಂಡೀಷನ್. ನಿನ್ ಎಮ್ಮಿ ನಾ ಬಿಡಿಸ್ಕೊಡ್ಬೇಕಂದ್ರೆ ನೀ ನನಗ ಅದು ಅನ್ನು ಯಾವ್ದು ಅದು ನನ್ನ ಬಿಡಿಸ್ಕೊಡ್ತೀನಿ. ಯಾವ್ದ್ಲೇ? ಹುರುಪು ಬರ್ತೈತಲ್ಲ ಅದ. ಉಡುಪು ಬರ್ತಿತ್ತಾ? ಈಗ ಅದು ನೋಡ. ಅಪ್ಪ 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 ಮಗಳೇ ಮಗಳೇ ನನಗೆ ನಿಮ್ಮವ್ವ ಬೇಕವ್ವ. ಅಪ್ಪಂತ ಅಪ್ಪನಾಕ ನಿಮ್ಮವ್ವ ನನ್ನ ಜೊತೆ ಬಾಳೆ ಮಾಡಿದ್ಲ. ಯಾಕೆ ಮತ್ತಿನ ಅದಲ್ಲ ಸೂಸಿ, ಅದಂದ್ರೆ ಇಲ್ಲಿಂದ ಹುರುಪು ಬರ್ತೈತಿ ನೋಡು. ಕೆಳಗಿಂದ ಹುರುಪು ಬರ್ತದೆ, ಕೆಳಗಿಂದಾನ ಬರ್ಬೇಕು. ಈಗ ಬಂತ ನೋಡ. ಈ ಸಲ ಅಂತೀನಿ ನೋಡ್, ಕರೆಕ್ಟ್ ಅಂತೀನಿ ನೋಡ. ತೊಗರಿಯಾಗ ಬಾ ತಂಗಿ, ತೊಗರಿಯಾಗ ಬಾ ತಂಗಿ. ಕಳೆ ತೆಗ್ಯಾಕ ಅದು ಶಿವಣ್ಣ ಮಾಡಿದ್ರೆ ತವರಿಗೆ ಬಾ ತಂಗಿ. ಇದು ಅನುಕೂಲ ಅಣ್ಣಂದು ತೊಗರಿಯಾಗ ಬಾ ತಂಗಿ. ನೀ ಹಣ್ಣ ಅಂದ್ರೆ ನಾನು ಚೊಣ್ಣ ತಣ್ಣಗ ಆಗಕತ್ತೈತಿ. ಎಲ್ಲಿ ಗಂಟು ಬಿದ್ರಿ ನನಗ? ಹಣ್ಣ ಅಲ್ಲ ಅದು ಅದು. ಏನಾರ ಆಗ್ಬೇಕ್ರಿ ಇದಕ್ಕ? I love you. I love you. ಮಾವ ಅನ್ಬೇಕಂತ. ಮಾವ ಮಾವ ಅನ್ಬೇಕ? ಅಂದ್ ಬಿಡ, ಅದನ್ನ ನನ್ನ ಹೋಗ್ಲಿ. ನಾವೇ 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 ಇರ್ತಾರ. ಯಾವ ಧರ್ಮ ಮಾಡ್ಯವ ಕಾಲಿಲ್ಲ ಕುಂಟ ಯಾವ ಹಿಂಗ ಅಂತ ಹಂಗ ಅನ್ಸುತ್ತಿ. ಮಾವ ಅನ್ನೋದು ಹೆಂಗಂತ ನಾ ಹೇಳ್ಕೊಡ್ತೀನಿ ಕೇಳು. ಅದು ನಿಂದು ಓಡ್ನೆ ಐತಲ್ಲ, ಅದ್ರ ಚುಂಗ್ ಹಿಡ್ಕೋಬೇಕು. ಹಿಂಗ್ ತುದಿ ಬಳ್ಳಾಗ, ಆಮೇಲೆ ಹೆಬ್ಬಳ್ಳ ಇರುತ್ತಲ್ಲ, ಅದ್ರ ಹಿಂಗ್ ನೆಲ ಕೆರಿತಾ ಇರ್ಬೇಕು. ಏನ್ರಿ ಮಾವರ, ಅನುಕೂಲ್ ಮಾವರ. ಅಯ್ಯೋ, ನೀನು ಅವನಲ್ಲ ಅವಳು. ಅಂದ್ರ ನನ್ನೇನು ಎಲ್ಲ ಕೂಡ ಚಾಪ್ ಮಾಡಿ ಅಲ್ಲ. ಮಾರೇ 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 ಗಣ್ಣ ಮೈಯಾಗಿ ನಾನು ಬೇರೆ ಬಿದ್ರೆ ಬೇರೆ ಗಣ್ಣ ಮೈಯಾಗಿ ನಾನು. ನೀನ್ ಎಷ್ಟ್ ದಿನ ಗಂಡ್ಸು ಅನ್ಕೊಂಡಿದ್ದಲ್ಲೋ, ನೀನ್ ಇದು ಅಂತ ಗೊತ್ತಿರ್ಲಿಲ್ಲ. ಹೌದಲ್ಲ, ತಾಂಡು ಮಾಡ್ತೀನಿ ನೋಡ. ನಾನು ಫ್ರೆಂಡ್ಸ್ ಆದೀನಿ. ಮತ್ತೆ ಅದ್ಯಾಕೆ ಹಂಗ್ ಮಾಡ್ತೀಯ? ತೋರ್ಸಿದ್ನಿ. ಹಂಗ್ ಮಾಡ್ಬೇಕಾ? ಮಾಡ್ಲಾ? ಅನುಕೂಲ್ ಮಾವ. ಬಾಯ್, ನೀವ್ ಒಬ್ಬಕ್ಕೆ ಹೆಂಗೋ, ಇನ್ ನಿಮ್ ಮನೆ ಮಂದೆಲ್ಲ ಹೆಂಗ ಅದಾರ ಅಲ್ಲ. ಬಿಡಿಸ್ ಬಂದ್ರೆ ಕೈಯಾಗ ಕಬ್ಬಣ ಕೊಡೋದು ನೋಡಿನಿ. ಆ ಬೆಳಿಗ್ಗೆ ತಗೊಂಡು ಆಗಿ ಕತೆ ಕತ್ತಿಯಲ್ಲ ನೀನು. ಅಂದ್ರೆ ಕರೆಂಟ್ ಹಿಡಿದವ್ರಿಗೆ ಅರ್ಧ ಹೊಡಿತಾರಲ್ಲ, ಹಂಗ್ ಹೊಡ್ದೆ. ಇಲ್ಲಿ ಕರೆಂಟ್ ನಿಮ್ಮ ಅಪ್ಪ ಸಿಗ್ತಾನಿಲ್ಲಿ. ನೀ ನನ್ನ ಮಾವಂದೆಲ್ಲ. ಆ ಮಗ ಸಂಗೆ ಇವತ್ತು ಬರ್ಲಿ, ಆ ಮಗನ ಒತ್ತಾರ ನೀನು ಎಣ್ಣೆ ಬಿಡಿಸ್ಕೊಡ್ತೀನಿ. ಬಂದು ನೋಡ ಸಿಪಾಯಿ ಸಂಗೆ. ಆಗಲ್ಲ ಆಗಲ್ವ? ಏನ್ ಕಾಣ್ತಿಲ್ಲ ನಿಮ್ಗೆ? ಅಲ್ಲೇ ನೀನು ಬರ್ತಿ ಬಿಡು ಅಂತ ಹೇಳ್ತಿ. ನಿಮ್ಮ ಅಕ್ಕನೂ ಬರ್ತಾಳ ಬಿಡು ಅಂತಾಳ, ನಿಮ್ ತಂಗಿನೂ ಬರ್ತಾಳ ಬಿಡು ಅಂತಾಳ. ಎಷ್ಟು ಮಂದಿ ಬಿಡ್ಲಿಲ್ಲ ಓ ಅಣ್ಣ, ಏನಪ್ಪಾ ಅದು? ದೀಪ
ದೀಪಕ್ಕೆ ಎಣ್ಣೆ ಹಂಗನ್ನ ನೋಡಪ್ಪ, ನೀನು ಪಂಚಾಯತಿ ಸಿಪಾಯಿ, ಹೌದು. ನಿನ್ನ ಕೆಲಸನ ಎಣ್ಣೆ ಬಿಡುದು, ನೀ ಅದನ್ನ ಮಾಡ್ಬೇಕು. ಬಿಡ್ತೀನೋ ರೆಸ್ಟ್ ಬೇಡ. ನೀ ಹೇಳಿದ್ರಾಗ ಅರ್ಥ ಐತಿ. ಮತ್ತ ಹೋಗ್ಲಿ ಬಿಡು. ನೋಡ ಇಲ್ಲಿ ಸೂಸಿ ಯಾಕೆ ನಗಕತ್ತಾಳ ಆಕೆ? ನಗತಿದ್ದೀನ ನಗಕತ್ತಾಳ. ಹ್ಞೂ ಯಪ್ಪ ನೀ ಬಾಯಾಗಿಂದ್ರೆ ಹುಟ್ಟಿ ಎಣ್ಣೆ ನೀ ಎಲ್ಲಿ ನನ್ನ ಮಗನ ಮತ್ತೀಗ ಆಕಿ ಅಳಕತ್ತಾಳ, ಮಗ ಕಾಣಕತ್ತತಿ. ಹೋಗ್ಲಿ ನಗು ನೋಡೋಣ. ನಗು ಇರ್ಲಿ ಬಿಡಪ್ಪ, ಇರ್ಲಿ ನೀ ಸುಮ್ಮ ನೋಡು. ಅಕ್ಕಿ ಎಮ್ಮಿ ಯಾಕಂದ್ ಒಳ್ಳೆಕಿನ ಅಕ್ಕಿ ಎಮ್ಮಿ ನೀ ಕೊಂಡಾಡಕ್ ಹಾಕಿ ಅಂತಲ್ಲೋ. ಯಾಕೆ ರಗಡಾಗಿದ್ದವ್ರ ಸಂಬಂಧ ಯಾಕ್ರಿ ಆಕಿ ನೆಮ್ಮಿ ಐತಿಲ್ಲ ದನ ಹೋದ್ರ ಓದಿರುತ್ತೆ. ಎಮ್ಮಿ ದನ ಒದರುತ್ತೆ. ಯಾಕಂದ್ರೆ ನಿಮ್ಮ ಮಗು ಒದಿರ್ದೆ ಮೊದಲ ಎಮ್ಮಿನ ಬೇರೆ ದನನ ಬೇರೆ ರೀ. ಅದಂಗೆ ಎಮ್ಮಿ ದನ ಒದಿರ್ದೆ ಒದಿರ್ತತಿ. ಹೌದಾ? ಹೋಗ್ಲಿಕ್ಕೆ ಎಮ್ಮಿ ಅಂತ ಬಿಡು. ಆಗಲ್ಲ, ಆಗುದಿಲ್ಲ. ಆಗಲ್ಲ. ನಾ ಹೇಳಕತ್ತೀನಿ ಬಿಡ್ಲಿ. ನೀ ಅದನ್ನ ಬಿಡಂಗಿಲ್ಲ. ಯಾಕ ನೀ ಹೇಳಿದ್ ಬಿಟ್ಟೆ ಅಂತ ಯಾಕೆ ನಾನು ಹಿಂದೆ ಬಿಡ್ತಾರ? ಏನು ಕೆಲಸ ಕರೆಕ್ಟ್. ಅವ ಹೇಳಿದ್ರಾಗ ಪಾಯಿಂಟ್ ಐತಿ. ಇವ ಪಂಚಾಯತಿ ಒಳಗ ಸಿಪಾಯಿ, ಪಂಚಾಯತಿ ಚೇರ್ಮನ್ ಇವ್ರ ಅಪ್ಪ ಅದಾನ, ಏನ್ PDO ಇವ್ರ ಕಾಕಾನ, ಉಪಾಧ್ಯಕ್ಷ ಇವ್ರ ದೊಡ್ಡಪ್ಪನ, ಏನ್ ಈ ಮಗ ಏನ್ ಅವ್ರ 3 ಮಂದಿ ಏನ್ರ ಹುಟ್ಟ್ಯಾನ. ವಿಚಾರ ಹೇಳಕತ್ತೀನೋ ನೀ ಬಡು ಅಂತ ಹೇಳಿ ಪಾಪ. ಅವ ಏನ್ರ ಪುಕ್ಷಟ್ಟ ಎಮ್ಮೆ ಬಿಟ್ರೆ ಹಿಂದ ಅವ್ನ ನೌಕರಿ ನೀರ್ ಬಿಡ್ತಾರ ಅವ್ರು. ಮತ್ತೆ ಆದ್ರೂ ಪರವಾಗಿಲ್ಲ, ಪುಕ್ಷಟ್ಟನ ಬಿಡು. ಪುಕ್ಷಟಿ ಬಿಡಾಕ ನಾನು ಏನ್ ಮಾಡಿಲ್ಲ. 150 ರೂಪಾಯಿ ಕೊಡು, 100 ಎಮ್ಮೆ ಬಿಟ್ಟು ಕಳಿಸ್ತೀನಿ. 150 ರೂಪಾಯಿ ರೊಕ್ಕಿದ್ರು ನಿನ್ನೆ ಅವಳಿ ಕೇಳ್ತಿದ್ದ. ರೊಕ್ಕ ಹಂಗ ಬಿಡು. ಬಿಡಕ್ಕಾಗಲ್ಲ, ಬಿಡುದಿಲ್ಲ, ಬಿಡಕ್ಕಾಗಲ್ಲ. ಸಂಖ್ಯಾ ಯಾಕೆ ಬಿಡ್ಬೇಕ್ಲೆ? ಯಾಕೆ ಯಾಕೆ ಬಿಡ್ಬೇಕು? ನಾ ಹೇಳಕತ್ತೀನಿ ಬಿಡು. ನೀ ಹೇಳಿದ್ ಬಿಡಕ್ ನಾನೇ ಕಲೆ. ನೀ ಹೇಳಿದ್ ಬಿಡಾಕ ನೀ ನಮ್ಮ ಅಪ್ಪ ಹುಟ್ಟಿ ಅಲ್ಲೇ. ಆದ್ರೆ ನಿಮ್ಮ ಅಪ್ಪ ಹುಟ್ಟಿನಂತ ತಿಳ್ಕೊಂಡು ಬಿಡು. ನಮ್ಮ ಅಪ್ಪ ನಿಮ್ಮ ಅವ್ನು ಯಾವಾಗ ನೋಡಿರ್ಲಿ ಅಮಾವಾಸ್ಯೆ ದಿನ 12 ಗಂಟೆಗೆ ನೋಡೋಣ ತಿಳ್ಕೊಂಡು ಬಿಡಕ್ಕಾಗಲ್ಲ. ಸಂಖ್ಯಾ ನೋಡಿ, ಯಾರು ಮರ್ಯಾದೆ ತೆಗಿ ಬೆಳ್ಳೆ ಚಾನ್ಸ್ ಕಾಲು ಮುಗಿತಿಲ್ಲೇ. ಹಾಲು ಮುಗಿಯೋದಲ್ಲ, ಕೆಳ ಬಿದ್ದ ಬಳಿ ಚಿಕ್ಕರು ಬಿಡೋ ಮಗ ಅಲ್ಲ. ಆಕೆ ಮುಂದೆ ಮರ್ಯಾದೆ ತೆಗಿಬೇಡ ನಿನಗಿರೋದವಳು. ಹೌದಾ? ನೋಡು ಸಂಖ್ಯಾ ಬೇಡ. ಏನ್ ಬೇಡ? ಆತ್ ಹೋಗ್ಲೆ. ಇವತ್ತು ನೀ ಸೂಸಿಯಲ್ಲಿ ಬಿಡ್ಲಿಲ್ಲ ಅಂದ್ರೆ ಊರಾಗ ಹೆಂಗಿದ್ದು ಬಾಳೆ ಮಾಡ್ತೀನಿ, ನಾನು ನೋಡ್ತೀನಿ. ಎಷ್ಟು ದಿವಸ ಬಾಳೆ ಮಾಡಿದಂತ ನೀ ಹೇಳಕ? ಹೌದಾ? ಇವತ್ತು 5 ಗಂಟೆ ಅನ್ಕೊಡ್ದ ನಿನ್ನ ನೌಕರಿ ನೀ ಕಿತ್ಕೊಂಡು ಬಗಲಾಗಿ ಇಟ್ಕೊಂಡು ಊರ್ ಬಿಟ್ಟು ಓಡ್ ಹೋಗಂಗ ಮಾಡ್ಲಿಲ್ಲ. ನನ್ನ ಹೆಸರು ಸೂಸಿನ ಅಲ್ಲ. ಮಾತಾಡೋದು ಕೇಳಿದ್ನಲ್ಲ ಸೂಸಿನ ನಿನ್ನ ಹೆಸರು ಅನುಕೂಲನ ಅಲ್ಲ. ಏನ ನಾನು ಊರ್ ಬಿಟ್ಟು ಕಳಿಸ್ ಬಿಡುತ್ತೀನಿ ನೋಡಿ. ನಾನು ಊರ್ ಬಿಟ್ಟು ಹೋಗ್ಬೇಕು. ಹೌದು. ಊರ್ ಬಿಟ್ಟು ಹೋಗಂತ ಕೆಲಸ ನಾ ಏನ್ ಮಾಡಿರ್ಲಿ? ಹೌದಾ? ನಮ್ಮೂರ್ ಸೊಸೈಟಿ ಒಳಗಿಂದು ಅಕ್ಕಿ, ಸಕ್ರಿ, ಗೋಧಿ, ಚುಮಣೆಣ್ಣಿ ಬ್ಲಾಕ್ನಾಗ ಎಷ್ಟು ಮಾರ್ಕೊಂಡಿರ್ಲೇ ಮಕ್ಕಳ? ಬಹಳ ಮಾಡ್ಕೊಂಡಿದ್ವಿ. ಗೋಡನ ಖಾಲಿ ಮಾಡಿ ಏನೀಗ ಮಾಡ್ತೀರಿಪ್ಪ, ಗೋಡನ್ ಖಾಲಿ ಮಾಡ್ತೀರಿ. ಈ ಸುದ್ದಿ ಮೇಲಾಧಿಕಾರಿಗಳಿಗೆ ಹೇಳ್ತೀನಿ ಮಗನ. ಹೇಳುವಾಗ ಆ ನಮಗ ತಿಂದು ಮುಗಿಸಿ ನಾನು ಕೊಡ್ತಾರ. ಸೋಸಿ ಪೂರಾ ದಂಡು ಪಾಳ್ಯನ ಆಯ್ತು ಒಂದು. ಹಿಂಗಾಗೆ ಮತ್ತ ಸರ್ಕಾರದ ಯೋಜನೆ ಇರೋದು ಕುಂಬಳಕಾಯಿ, ಬಡವರಿಗೆ ಮುಟ್ಟೋದು ನೆಲ್ಲಿಕಾಯಿ. ಅಟ್ರ ಮುಟ್ಟಿಸ್ತೀವಿ, ಸಮಾಧಾನ ಆಗಿರ್ರಿ. ಮುಟ್ಟಿಸ್ತೀರಲ್ಪ, ನೀವು ತಿಂದು ಬಿಟ್ಟಿದ್ದು. ಇದಕ್ಕೂ ನೀ ಹೆದರುದಿಲ್ಲ. ಇಲ್ಲ 12 ಸುಮಾರು ನಮ್ಮ ಮ್ಯಾಗಿನ ಒಣೆಗೆ ಅದಕ್ಕೆ ಬಂದಿದ್ದಿಲ್ಲ ನೀನು. ನೀ ಯಾವಾಗ ನೋಡ್ದಿ? ನಾ ಒಣಗಿರೋದ ಇದ ಮಾಡಕ್ ಮಗನ. ಏನ್ ಮಾಡ್ತಾರ ಯಾರೇನಿಲ್ಲ ನೋಡಾಕತ್ತೀನಿ ನೀನು. ಹೌದೌದು, ಹಂಗಾದ್ರೆ ನೀನು 12 ಸುಮಾರು ಬಂದಿದ್ದ ಸ್ಟೋರಿ ಅಕ್ಕಿ ಮುಂದೆ ಹೇಳ್ತೀನಿ, ಕೇಳ ಮಗನ. ಮೊನ್ನೆ ನಮ್ಮ ಒಣಗ ಗಂಡ ಸತ್ತಲ್ಲ, ಸ್ವಾಟರಿಕೆ ನಿಂಗಿ. ಆಕೆ ಗಂಡ ಸತ್ತ ಸಿಂಹಾಸನ ಈ ಅಣ್ಣವ್ರು ಯಾರಕತ್ತಾರ. ಅಯ್ಯೋ ಆಕೆಗೆ 2 ಮಕ್ಳು. 2 ಮಕ್ಕಳಲ್ಲ, ಈ ಮಗ ಆಕೆ ಮಸಡಿನ ನೋಡಿಲ್ಲ, ಮಗ ತೊಳ್ಕೊಳ್ಳೋದಿಲ್ಲ, ಏನಿಲ್ಲ, ಕಣ್ಣಾಗ ಪಿಚ್ ಹಂಗ ಇರ್ತೈತಿ. ಹುಳ ತೊಳ್ಸ್ಕೊಂತ ಬರ್ತಾಳ. ಬಹಳ ಸವಿಸ್ತಾರವಾಗಿ ಹೇಳ್ಬೇಡು ಮನ್ಸಿನ ಮಗನ. ನೀ ಕತ್ತಲ್ದಾಗ ನೋಡಿದ್ರ ಅನ್ಸೈತಿ, ಹಗಲೊತ್ ನೋಡೈತಿ. ರಾತ್ರಿ 12 ಸುಮಾರು ಆಕಿ ಮನಿ ಮುಂದೋಗಿ ಬಾಕ್ಲ ಬಡದ. ಅಕ್ಕಿ ಯಾರವ್ರು? ಇವ ನಾನು ಸಂಖ್ಯಾ ಕಡತಗಿ ಅಂತಿವ. ಅಕ್ಕಿ ಆಗ ಭಾಡ್ಯಾನ ಮಗನ. ಹುಡುಗರು 2 ಇನ್ನೂ ಮಕ್ಕೊಂಡಿಲ್ಲ, ಹುಡುಗರು ಮಕ್ಕೊಂಡಿಂದ ಬಾ ಅಂತ ಅಕ್ಕಿ. ಇವತ್ತಕ್ಕಿ ಅರ್ಜೆಂಟ್ ಅಂತಿವ. ಇದು ಬೆಳತನಕ ಇಷ್ಟ ಆತ. ಇವ ಏನು ಮಗ ಒಳಗೆ ಹೋಗ್ಲಿಲ್ಲ, ಕಲರ್ ಟಿವ್ಯಾಗ ವಾರ್ತಾ ನೋಡ್ಲಿಲ್ಲ. ಈ ಸುದ್ದಿ ನಮ್ಮೂರು ಹಿರಿಯರ ಮುಂದೆ ಹೇಳ್ತೀನಿ ಹೋಗ್ಲಿ. ಅನ್ಕೋಣ ನಾನು ಯಾರು ಯಾರು ನೀ ಅಣ್ಣನ
ನಾನ್ ನಿಮ್ಮ ಅಣ್ಣ ನಮ್ಮ ಹುಟ್ಟಿ ಎಲ್ಲಿ ನಮ್ದು ನಮಗೆ ಇತ್ತು ಎಲ್ಲಿ ಹಂಗಾಯ್ತದ ಅದ್ ಯಾವ ಮೆಚ್ಚಿಗಳಿದ್ದೇನೆ ಮೀ ಬಿಡು ಹೋಗೋದಿಲ್ಲ ಬಿಟ್ಟು ಕಳಿಸ್ತೀನಿ ಬಿಡು ನೀ ಹೇಳಿದ್ನಾಗಿಲ್ಲ ನನಗೆ ಬಿಡಬೇಕ ಬಿಡ್ತೀನಿ ಆದ್ರೆ ನಾನು ಸಣ್ಣ ಕಂಡೀಷನ್ ಏನಪ್ಪ ಏನಿಲ್ಲ ಒಂದ್ಸಲ ಆಕಿ ಕಡೆಯಿಂದ ಮಾವ ಅನ್ಸ ಇಲ್ಲಿ ಎಲ್ಲಾರು ನನ್ನ ರಾಶಿ ಮೇಲೆ ಕುಂತೀರಿ ಇಲ್ಲಿ ನಾ ಹಂಗೇನ್ ಕಷ್ಟಪಟ್ಟು ಏನೋ ಗಿಟ್ಟಿಸ್ಕೊಳಕತ್ತೀನಿ ಇವನು ಬಂದು ಸೇರ್ಯಾನಿದ್ರಾಗ ಮಗ ನನಗೆ ಕ್ರಾಸ್ ಕೇಳೋರು ಯಾರು ಯಾಕೋ ಹೆಣ್ಮಕ್ಳು ನನ್ಗೆ ಒಂದ್ಸಲ ಮಾವ ಅಂದ್ರೆ ಸಾಕು 6 ತಿಂಗಳ ಸಮಾಧಾನ ಆಗಿರುತ್ತೆ ಗೊತ್ತಾತ ಇವ ಪಕ್ಕ ನಿತ್ಯಾನಂದ ಶಿಷ್ಯನ ಅದಾನ ಹೋಗ್ಲಿ ಅವನೊಂದ್ಸರ ಮಾವ ಅಂದ್ಬಿಡ್ತಾನ ಹೆಂಗಾಯ್ತು ಮೇಘ ಮಾವ ನಾ ಏನ್ ಅನ್ಕೊಂಡಿನ ಹೋಗಿ ಹೋಗಿ ಈ ತಿಕ್ಲೆ ಮಾಡಿ ಅಂತ ಚಿಕ್ಕಲು ಮಾಡಿ ಬೇಡ ನೀ ಯಾರಿಗೆ ಹೇಳ್ತೀವಪ್ಪ ನಾ ಎಮ್ಮೆ ಬಿಡಂಗ ಸುಮ್ಮಿರ ನಾ ಮಾತಾಡ್ತೀನಿ 500 ರೂಪಾಯಿ ಒಂದ್ ಎಮ್ಮೆ ನಿನ್ನ ಕಾಲರ ಮುಗಿದೀನಿ ಜಗದಾಂಬ ಹಂಗ ಯಾಕ ಬೈದಿ ನೀನು 50 ರೂಪಾಯಿ ಕಿದ್ದಿದ್ದು 500 ಅನ್ನಕತ್ತಾನ ಸುಮ್ಮ ಮಾವ ಅಂದ್ಬಿಡ ಹೋಗಿ ಕೆಲಸ ಮಟ್ಟ ಮಾವ ಅನ್ಬೇಕು ಆದ್ಮೇಲೆ ಯಪ್ಪ ಎಣ್ಣ ಚಿಗಪ್ಪ ಅಂದ್ರೆ ನಡೀತೈತ ಈಗ ನನಗ ಅವಂಗ ಮಾವ ಅನ್ನಕ ನಿಂಗ್ ಮುಜುಗರ ಆದ್ರ ಅವ್ನ ನಮ್ಮ ಅಪ್ಪ ಅಂತ ತಿಳ್ಕೊಂಡು ಮಾವ ಅನ್ನ ಮಾವ ಅಂದ್ರೆ ಸಾಗಣಪ್ಪ ಸಗಣಪ್ಪ ಕುಟ್ ತಟ್ಟೋ ತಗೊಂಡು ನಾನು ಸಗಣಪ್ಪ ಅಲ್ಲಿ ಸಂಗಪ್ಪ 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 ಮಾವ ನನ್ ಎಮ್ಮೆ ಬಿಟ್ಕೊಡು ಏನಾಗಿತ್ತು ನಿನಗೆ ಅಕ್ಕಿ ಮಾವ ಅಂದ್ರೆ ನನಗೆ ಹಾಕಲೇ ಗಲ್ಲ ಹಾಕೊಳ್ಳೋದಿ ನೀನ್ ಯಾಕೆ ಬಂದಿಲ್ಲ ನನಗ ನಡಬರಕ್ ನಾ ಬಂದೆ ಸರಿ ಅಕ್ಕಿ ಸಿಕ್ಕಿದ್ರೆ ಅಕ್ಕಿ ಗತಿ ಏನ್ ಹಾಕಿತ್ತ ಏನ್ ಬರಗಿಟ್ಟಿಲಿ ಎಷ್ಟು ದಿವಸ ಆಗೈತಿ ಏನಿನ 21 ದಿವಸ ಆಗೈತಿ ಜಳಕ ಮಾಡಿ ಚಿಂಗ್ ನಾರಾಕತ್ತಿ ಆತ್ ಹೋಗ ಎಮ್ಮೆ ಬಿಡೋಗ ಸುಳ್ಸಿ ರಾತ್ರಿ ಬಾ ಬಿಟ್ಟು ಕಳಿಸ್ತೀನಿ ಎಮ್ಮೆ ನೋಡಿದೆ ಹೆಂಗ ನೀನ್ ಎಮ್ಮೆ ಬಿಡಿಸಿದೆ ವರ್ಚಸ್ ಹಂಗೈತ್ ನಂದು ಬಾರಿ ಬರ್ತಿರ್ತಿದ್ದ ನಂದು ವರ್ಚಸ್ ಇದ್ದಲ್ಲಿ ನಂದು ಸುಂದ್ರಿ ಕೂಡ ಚಲಾಕ್ ನಡೆದೈತಿ ಯಾವ ಸೋಂದ್ರಿ ಬಂದ್ರಿ ಅಕ್ಕಿ ಒಬ್ಬಕ್ಕೆ ರೂಪ ಸುಂದ್ರಿ ಅಕ್ಕಿನ ಬಹಳ ಪ್ರೀತಿ ಮಾಡಕತ್ತೇನೆ ನನ್ ಪ್ರೀತಿ ವಿಷಯ ಹೋಗಿ ಅಕ್ಕಿ ಮುಂದೆ ಹೇಳ್ಬೇಕು ಅನ್ಕೊಂತೇನೆ ಹೋಗಿ ಹೇಳಿದ ಕೂಡ ಎಲ್ಲಿ ಕಾಲ್ಮರಿ ತೆಗೆದು ಬಾಯಿಗಿಡ್ತಾಳ ಅಂತ ಹೆದರಿಕಿ ಆಕಿ ಅದಾಳೇನು ಅದಾಳ ಇಲ್ಲೇ ಅದಾಳ ಮತ್ತೆ ನಾನು ನೀನು ಇರ್ತಿ ನಾನು ಇಡ್ತೀನ ಅಕ್ಕಿನೂ ಇರ್ತಾಳ ಇಬ್ಬಿಬ್ರು ಮೆಂಟೈನ್ ಮಾಡ್ತೀನಿ ನಾನು ಬಡಿತೀನಿ ಬ್ಯಾಡ್ ಬಿಡು ನಾನು ನಿಂದ್ ಬಿಟ್ಟು ಮತ್ತೆ ಯಾರನ್ನ ಇಷ್ಟಪಡ್ಲಿ ಈ ನನ್ನ ಹೃದಯದ ದೇವತೆ ನೀನೇ ಸೂಸಿ ನೀನೇ ನೀ ಎಮ್ಮೆಕಾಯಿ ಹುಡುಗಾದ್ರು ನನ್ನ ಪಾಲಿಗೆ ಹಬ್ಬದ ಊಟ ಇದ್ದಂಗ ಹಬ್ಬದ ಊಟ ಸಿಹಿ ಇದ್ರೂ ನಡಿತೈತಿ ಕಹಿ ಇದ್ರೂ ನಡಿತೈತಿ ಹೊಲಸ್ ಗಟ್ರವಾಸ್ತಿ ನಾರಿದ್ರು ನಡಿತೈತಿ ನನಗಂತೂ ನಿನ್ ಮ್ಯಾಗ ಮನಸ್ಸೈತಿ ನೀನ ನನ್ನ ಹೆಂಡತಿ ಈ ಮಾತು ನಿಮ್ಮ ಅಪ್ಪನ ಹರಕ ದೋತ್ರದಾಣೆಗೂ ಫಿಕ್ಸ್